ಹೋದಂಥ ಹೊತ್ತು ಕಳೆದಂಥ ಮುತ್ತು ಮತ್ತೆ ಸಿಗುವುದು ಇಲ್ಲ. ಹೋಗ್ಲಿ, ನಾಳೆ ಬರೋ ದಿನ ಏನಾಗಿದೆ? ನಾಳೆ ಬರುವುದು ಗೊತ್ತಿಲ್ಲದ ದಿನ. ಈಗಿದ್ದೋರು ಈಗಿಲ್ಲ. ಯಾರಿರ್ತಾರೆ? ಹೀಗೆ ಆಗುತ್ತೆ ಅಂತ ಯಾರು ಹೇಳಕ್ಕಾಗುತ್ತಾ? ಹೀಗೆ ಇರ್ತೀವಿ ಅಂತ ತಿಳ್ಕೊಳಕ್ಕಾಗುತ್ತಾ? ಈ ಮೂರು ವಿಚಾರವನ್ನು ಭಗವಂತ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಯಾವುದನ್ನ? ನಾಳೆ ಆಗ್ತಕ್ಕಂಥ ಭವಿಷ್ಯವನ್ನು, ಒಂದು ವ್ಯಾಪಾರ ಆಗ್ಬೋದು, ನಾಳೆ ಏನಾಗುತ್ತೆ ಅನ್ಬೋದು, ಒಂದು ಭವಿಷ್ಯದ ಕಾಲ ಇರ್ಬೋದು, ಏನಾಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಮತ್ತೆ ಹುಟ್ಟು ಸಾವು. ಯಾವಾಗ ಹುಡ್ತಾನೆ ಮನುಷ್ಯ, ಯಾವಾಗ ಸಾಯ್ತಾನೆ. ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ದೀವಿ, ನಾಳೆ ಮದ್ದಾನ ಸರಿಯಾಗಿ ಆಗುತ್ತಂತೆ. ಏನು ಹೆರಿಗೆ? ನಿಖರವಾಗಿ ಹೇಳವ್ರ ಹೆರಿಗೆ ಆಗಲ್ಲ, ಸಿಜರಿಂಗು. ನೋಡಿ ನಮ್ಮ ನರಸಿಂಹಣ್ಣವ್ರು ಎಷ್ಟು ಬೇಗ ಹೇಳ್ಬಿಟ್ರು ಅಂತ. ಏಕೆಂದರೆ ಹೆರಿಗೆ ಆಗೋ ಕಾಲ ಕಳೆದೋಯ್ತು, ಎಲ್ಲ ಸೀಜರಿನ್ ಆಗಬೇಕು. ಏಕೆಂದರೆ ರಾಗಿ ಬೀಸೋರು, ಭತ್ತ ಕುಟ್ಟೋರು, ಆಳ್ವಾರ ಬಾವಿಯಿಂದ ನೀರು ಸೇದೋರು, ಅಂಗಾಂಗಗಳೆಲ್ಲ ಸಡ್ಡ ಆಗ್ತಿದ್ದೋ, ಸುಲಭವಾಗಿ ಹೆರಿಗೆ ಆಗ್ತಾಯಿತ್ತು. ಈಗ ನಮ್ಮ ದಾಸ ಹೇಳ್ದಂಗೆ ಸೀಜರಿನ್ ಆಗಬೇಕು. ಇಲ್ಲಿ ಆ ಹುಟ್ಟು ಮತ್ತು ಸಾವು, ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇನ್ರಿ, ಒಂದು ಮಾರುದ್ದಾದ್ರೆ ಸಾಕು, ನ್ಯಾತ ಹಾಕಬಿಟ್ರೆ ಪಟ್ಟಂತ ಪ್ರಾಣ ಹೋಗುತ್ತೆ. ಇಲ್ಲ ಯಾವ್ದಾರ ಟ್ರೀಟ್ಮೆಂಟ್ ಇತ್ತು, ತೊಗರಿ ಗಿಡಕ್ಕೆ ತಂದು ಮಡಗಿರೋದು ತಗೊಬಿಟ್ರೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಸಾಯುವುದಕ್ಕಾಗಲಿ, ಮನುಷ್ಯ ಬದುಕುವುದಕ್ಕಾಗಲಿ ಅವನ ಅನುಗ್ರಹವಾಗಲೇಬೇಕು. ಅಂದಮೇಲೆ ನಮ್ಮ ಶ್ರೀಮಾನ್ ರಾಜಣ್ಣನವರು ಇಕಲೋಕದ ವ್ಯಾಪಾರವನ್ನು ಮರೆತು ಮಡದಿಯನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನ ಏನಾಗಬೇಕು ರಾಜಣ್ಣವರು? ಸ್ನೇಹಿತರು, ತಮ್ಮ ಅವರು. ರಾಜಣ್ಣ ಅವರ ಶ್ರೀಮತಿಯವರು ಸುಶೀಲ ಮೇಲಿದ್ದಾರೆ. ಒಂದು ಪೂಜೆ ಮಾಡಿಸಿ, ಪೂಜೆ ಮಾಡಿಸಿ. ಬನ್ನಿ ತಾಯಿ. ಬಿರುಗಾಳಿ ಬಡಿದೋ ತಾಯವ್ವ ನಿನ್ನ ಹಣೆ ಬರಗ ಬಿರುಗಾಳಿ ಬಡಿದು ಬಿದಿಯಾಟ ಮೇಲೆದು, ಬಿರುಗಾಳಿ ಬಡಿದು ಬಿದಿಯಾಟ ಮೇಲೆದು, ಬಾಳೆಲ್ಲ ಗೋಳಾಗಿದೆ ಸುಶೀಲಮ್ಮ, ನಿನ್ನ ಬದುಕೆಲ್ಲ ಬರಡಾಗಿದೆ.
ಕಾವ್ಯವು ಹಾಡುತ್ತಿದ್ದೆ. ಕರಿಮಣಿ ಮಾಂಗಲ್ಯ ದಿನವಿಡಿ ನೋಡುತ್ತಿದ್ದೆ. ಅದಿರು ಗಾಜಿನ ಬಳೆಯ ಸದ್ದನು ಮಾಡು. ಮುತ್ತೈದೆ ತನ ನಿನಗೆ ಮುಗಿದೊಯ್ತೆ ತಾಯವ್ವ. ಮುತ್ತೈದೆ ತನ ನಿನಗೆ ಮುಗಿದೊಯ್ತೆ ತಾಯವ್ವ. ಮುತ್ತೈದೆ ತನ ನಿನಗೆ ಮುಗಿದೊಯ್ತೆ ತಾಯವ್ವ. ಮುತ್ತೈದೆ ತನ ನಿನಗೆ ಮುಗಿದೊಯ್ತೆ. ಒಂದು ಬಳಗವೆಲ್ಲ ತಿಂದು ಹೋಗುವರವ್ವ. ಕಣ್ಣೀರ ಬರೆಸುವ ಮಂದಿ ನಿನಗ್ಯಾರವ್ವ. ಅವ್ವ, ಅವ್ವ, ಒಂದು ಬಳಗವೆಲ್ಲ ತಿಂದು ಹೋಗುವರವ್ವ. ಕಣ್ಣೀರ ಬರೆಸುವ ಮಂದಿ ನಿನಗ್ಯಾರೋ. ಧೈರ್ಯವಲಿ ತಾಳವ್ವ ತಾಯವ್ವ. ಧೈರ್ಯವಲಿ ತಾಳವ್ವ ತಾಯವ್ವ. ಧೈರ್ಯವಲಿ ತಾಳವ್ವ. ಗಾಡಿ ಬಳಿದು ಹಿರಿಯಾಟ ಮೆರೆದು. ಗಾಡಿ ಬಳಿದು ಹಿರಿಯಾಟ ಮೆರೆದು. ಮಾಡಲ್ಲ ಗೋಳಾಯಿದೆ ಸುಶೀಲಮ್ಮ. ನಿನ್ನ ಬದುಕೆಲ್ಲ ಬರಗಾಯಿದೆ. ಅರಿಶಿನ ಕುಂಕುಮ ಸೌಭಾಗ್ಯ ಹೆಣ್ಣಿಗೆ ಬಹಳ ಪ್ರಾಮುಖ್ಯವಾದಂಥ ಜಗತ್ತಿನಲ್ಲಿ. ಅಂತಹ ಅರಿಶಿನ ಕುಂಕುಮವನ್ನು ಆ ಮುತ್ತೈದೆ ತನವನ್ನು ಭಗವಂತ ಕಿತ್ಕೊಬಿಟ್ಟ. ವೈಧವ್ಯದ ಪದವಿಯನ್ನು ಕೊಟ್ಟ. ಯಾವ ಹೆಣ್ಣಿಗೂ ಕೂಡ ನನ್ನ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿರಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಹೆಣ್ಣಿನಲ್ಲೂ ತುಂಬಿ ತುಳುಕಾಡ್ತಾ ಇರ್ತವೆ. ಏಕೆಂದರೆ ಆ ವೈಧವ್ಯ ಒಂದಾಗ ಆ ಪಡುವಂಥ ನೋವು, ಆ ಪಡುವಂಥ ದುಃಖ, ಆ ಸಂಕಟ ಆ ತಾಯಿಗೆ ಗೊತ್ತು. ಆ ದುಃಖವನ್ನು ಪಡ್ಕೊಳ್ತಿರುವಂಥ ಶಕ್ತಿಯನ್ನು ಆ ತಾಯಿಗೆ ಭಗವಂತ ಕೊಡಲಿ ಅಂತ ಹೇಳ್ತಾ 4 ಜನ ಹೆಗಲ ಮೇಲೆ ಅದು ಬಿಟ್ಬಿಟ್ಟು ಹೇಳ್ಬೇಕು. ಅದನ್ನು ಲೆಕ್ಕವಾಗಿರೋದೇ ಅದು. 4 ಜನರ ಹೆಗಲಲ್ಲಿ ನರಸಿಂಹಣ್ಣವರು